ಹಲೋ ಎವ್ರಿವನ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸ್ನೇಹಿತರೆ, ನೀವು ಬ್ಲಾಗಿಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಏನಾಗ್ತಾ ಇದೆ, ಇಂಡೆಕ್ಸಿಂಗ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದಿಲ್ಲ ಕೆಲವೊಂದ್ಸರಿ. ಕೆಲವೊಂದ್ಸರಿ ನೀವು ಚೆಕ್ ಮಾಡಿ ನೋಡಿದಾಗ ನಿಮ್ಮ ಒಂದು ಬ್ಲಾಗ್ ಪೋಸ್ಟ್ ಏನಾಗಿರುತ್ತೆ, ಇಂಡೆಕ್ಸ್ ಆಗ್ತಾ ಇರಲ್ಲ. ಹಾಗಂತಂದ್ರೆ ಆ ಬ್ಲಾಗ್ ಪೋಸ್ಟ್ ಯಾಕೆ ಇಂಡೆಕ್ಸ್ ಆಗ್ತಾ ಇರಲ್ಲ, ಇಂಡೆಕ್ಸ್ ಆಗೋದಕ್ಕೆ ನಾವು ಏನೇನೆಲ್ಲ ಫಾಲೋ ಮಾಡಬೇಕು, ಅದೇ ರೀತಿ ಯಾವ ಥರ ಮಾಡಬೇಕು ಏನು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ನಿಮ್ಮ ಬ್ಲಾಗ್ ಇಂಡೆಕ್ಸ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳ್ತೀನಿ. ಆ ಪಾಯಿಂಟ್ಸ್ಗಳನ್ನು ಕರೆಕ್ಟಾಗಿ ನೋಡಿ. ಆ ಪಾಯಿಂಟ್ಸ್ಗಳನ್ನ ನಿಮ್ಮ ಒಂದು ಬ್ಲಾಗಲ್ಲಿ ಇದೆಯಾ, ಆ ಥರ ಒಂದು ಇಂಪ್ಲಿಮೆಂಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆ ಇಂಡೆಕ್ಸ್ ಆಗಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಆ ಪಾಯಿಂಟ್ಸ್ಗಳು ಯಾಕೆ ಇಂಡೆಕ್ಸ್ ಆಗಲ್ಲ ಅನ್ನೋದ್ರ ಬಗ್ಗೆ ಇರುತ್ತೆ. ಫಸ್ಟ್ ಪಾಯಿಂಟ್ ಬರೋದು ಏನಪ್ಪಾ ಅಂತಂದ್ರೆ, ನ್ಯೂ ವೆಬ್ಸೈಟ್ ಆರ್ ಪೋಸ್ಟ್. ಹೊಸದಾಗಿ ಏನಾದರೂ ವೆಬ್ಸೈಟ್ ಇದ್ದು ಅಥವಾ ಹೊಸದಾಗಿ ಒಂದು ಬ್ಲಾಗ್ ಇದ್ದು ಹೊಸದಾಗಿ ಏನಾದರೂ ಪೋಸ್ಟ್ ಹಾಕಿದ್ರಪ್ಪ ಅಂತಂದ್ರೆ ಗೂಗಲ್ ಸ್ವಲ್ಪ ಟೈಮ್ ತಗೊಳುತ್ತೆ. 100% ಆಗಿ ಟೈಮ್ ತಗೊಳುತ್ತೆ. ನೀವು ಇನ್ ಕೇಸ್ ವರ್ಡ್ ಪ್ರೆಸ್ ಅಲ್ಲಿ ಮಾಡ್ತಾ ಇದ್ರಿ ಅಂತಂದ್ರೆ ಇನ್ಸ್ಟಂಟ್ ಇಂಡೆಕ್ಸ್ ಅಂತ ಒಂದು ಪ್ಲಗಿನ್ ಬರುತ್ತೆ, ರ್ಯಾಂಕ್ ಮ್ಯಾಥ್ SEO ಅವರದು. ಅದರಲ್ಲಿ ಯೂಸ್ ಮಾಡಿಕೊಂಡು ನೀವು ಗೂಗಲ್ ಕ್ಲೌಡ್ದು API ಯೂಸ್ ಮಾಡಿಕೊಂಡು ಏನಪ್ಪಾ ಅಂತಂದ್ರೆ ಇನ್ಸ್ಟಂಟ್ ಆಗಿ ಇಂಡೆಕ್ಸ್ ಅನ್ನ ಮಾಡ್ಬೋದು. ಆದ್ರೂ ಕೂಡ ಅದರಲ್ಲೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಬೇಗ ಇಂಡೆಕ್ಸ್ ಆಗುತ್ತೆ. ಯಾವುದೇ ಇಲ್ದೇನೆ ನೀವು ಮಾಡ್ತಿದ್ರಪ್ಪ ಅಂತಂದ್ರೆ ಇಂಡೆಕ್ಸ್ ಆಗಕ್ಕೆ ಚಾನ್ಸ್ ಇಲ್ಲ, ಬೇಗ ಇಂಡೆಕ್ಸ್ ಆಗಲ್ಲ. ಸೆಕೆಂಡ್ ಆಪ್ಷನ್ ಬರೋದೇನಪ್ಪಾ ಅಂತಂದ್ರೆ, ನೀವು ನೋ ಇಂಟರ್ನಲ್ ಲಿಂಕ್ಸ್ ಆರ್ ಎಕ್ಸ್ಟರ್ನಲ್ ಲಿಂಕ್ಸ್. ನೀವೇನ್ ಮಾಡಿರ್ತೀರಪ್ಪ ಅಂತಂದ್ರೆ, ನಿಮ್ಮ ಒಂದು ಪೋಸ್ಟ್ಗಳಲ್ಲಿ ಇಂಟರ್ನಲ್ ಲಿಂಕ್ಸ್ ಮತ್ತೆ ಎಕ್ಸ್ಟರ್ನಲ್ ಲಿಂಕ್ಸ್ಗಳನ್ನು ಆ್ಯಡ್ ಮಾಡಿರಲ್ಲ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ, ಗೂಗಲ್ ಬಾಟ್ ಬರಬೇಕಾದ್ರೆ ಗೂಗಲ್ನಿಂದ ಬಾಟ್ಸ್ ಬರುತ್ತೆ. ನಮ್ಮ ಒಂದು ಸೈಟ್ ಅಥವಾ ಒಂದು ಪೋಸ್ಟನ್ನು ಇಂಡೆಕ್ಸ್ ಮಾಡೋಕ್ಕೂ ಮುಂಚೆ ನಮ್ಮ ಒಂದು ಪೋಸ್ಟ್ಗೆ ಗೂಗಲ್ ಕಡೆಯಿಂದ ಬಾಟ್ಸ್ಗಳು ಬರುತ್ತೆ. ಕ್ರ್ಯಾಲ್ ಮಾಡ್ತೈತೆ, ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡುತ್ತೆ. ಅದಾದ ಮೇಲೆ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದರೆ ಮಾತ್ರ ಇಂಡೆಕ್ಸ್ ಆಗುತ್ತೆ, ಇಲ್ಲ ಅಂತಂದರೆ ಇಂಡೆಕ್ಸ್ ಆಗಲ್ಲ. ನೀವೇನು ಮಾಡ್ಬೇಕಂತಂದರೆ ಇಂಟರ್ನಲ್ ಲಿಂಕ್ ಮತ್ತು ಎಕ್ಸ್ಟರ್ನಲ್ ಲಿಂಕ್ಸನ್ನು ಕಂಪಲ್ಸರಿಯಾಗಿ ಹಾಕಬೇಕು. ನೆಕ್ಸ್ಟು ಬ್ಲಾಕ್ಡ್ ಬೈ robots.txt ಆರ್ ಮೆಟಾ ಟ್ಯಾಗ್ಸ್. ನೀವು ಮೆಟಾ ಟ್ಯಾಗ್ಸ್ ಅಂತ ಬರುತ್ತೆ, ಅದೇ ರೀತಿ robots.txt ಅಂತ ಒಂದು ಫೈಲ್ ಬರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿರ್ತೀರಾ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಯೂಸರ್ ಏಜೆಂಟ್ ಡಿಸ್ಅಲೋ ಇರುತ್ತೆ, ಇಲ್ಲ ಅಂತಂದ್ರೆ ಮೆಟಾ ಟ್ಯಾಗ್ ಅಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ರೋಬೋಟ್ಸ್ ಕಂಟೆಂಟ್ ನೋ ಇಂಡೆಕ್ಸ್ ಅಂತ ಇರುತ್ತೆ. ಕೆಲವೊಂದ್ಸರಿ ಸೆಟ್ಟಿಂಗ್ಸ್ ಅನ್ನ ಮಿಸ್ ಮಾಡಿರ್ತೀರಾ. ಆ ಮಿಸ್ ಆಗಿತ್ತಂತಂದ್ರೂ ಕೂಡ ನಿಮ್ಗೆ ಏನಾಗುತ್ತೆ, ಇಂಡೆಕ್ಸ್ ಆಗಲ್ಲ. ಆಲ್ಮೋಸ್ಟ್ ನೀವು ಇನ್ ಕೇಸ್ ಏನಾದರೂ ರ್ಯಾಂಕ್ ಮ್ಯಾಥ್ SEO ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೆ ಅದರಲ್ಲಿ ಬರುತ್ತೆ ಏನೇನೆಲ್ಲ ಇಂಡೆಕ್ಸ್ ಆಗಬೇಕು, ಏನೇನೆಲ್ಲ ನೋ ಇಂಡೆಕ್ಸ್ ಆಗಬೇಕು ಅಂತ ಒಂದು ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ, ಚಾನಲಲ್ಲಿ ಇದೆ, ಬೇಕಂದ್ರೆ ಹೋಗ್ಬಿಟ್ಟು ನೋಡ್ಬೋದು. ಅದೇ ರೀತಿ ಬ್ಲಾಗರಲ್ಲಿ ಫ್ರೀಯಾಗಿ ಮಾಡೋರ್ಗೂ ಕೂಡ ಆ ಸೆಟ್ಟಿಂಗ್ಸ್ ಹೇಳಿದ್ದೀನಿ. ಯಾವ್ದ್ಯಾವ್ದು ಇಂಡೆಕ್ಸ್ ಇರಬೇಕು, ಯಾವ್ದ್ಯಾವ್ದು ನೋ ಇಂಡೆಕ್ಸ್ ಇರಬೇಕು ಅಂತ ಬೇಕಂದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್ ಬರೋದೇನಪ್ಪ ಅಂತಂದ್ರೆ, ಲೋ ಕ್ವಾಲಿಟಿ ಆರ್ ಥಿನ್ ಕಂಟೆಂಟ್. ಗೂಗಲ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಲೋ ಕ್ವಾಲಿಟಿ ಇರುವಂತ ಒಂದು ಕಂಟೆಂಟ್ಗಳನ್ನ ಅವಾಯ್ಡ್ ಮಾಡುತ್ತೆ. ಯಾಕಂತಂದ್ರೆ ಅದಕ್ಕೆ ಹೈ ಕ್ವಾಲಿಟಿ ಕಂಟೆಂಟ್ ಬೇಕು. ಇವಾಗ ಕಾಂಪಿಟೇಷನ್ ಯಾವ ತರ ಇದೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರನೆ. ಅದಕ್ಕೋಸ್ಕರ ಗೂಗಲ್ಗೆ ಏನಂತಂದ್ರೆ ಹೈ ಕ್ವಾಲಿಟಿ ಕಂಟೆಂಟ್ ಇರಬೇಕು, ಒರಿಜಿನಲ್ ಕಂಟೆಂಟ್ ಇರಬೇಕು. ಇತ್ತಂತಂದ್ರೆ 100% ಆಗಿ ಗೂಗಲ್ ಇಂಡೆಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ ಡೂಪ್ಲಿಕೇಟ್ ಕಂಟೆಂಟ್. ಡೂಪ್ಲಿಕೇಟ್ ಕಂಟೆಂಟ್ ಇದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಕಾಪಿ ಪೇಸ್ಟ್ ಮಾಡೋದು, ಇಲ್ಲ ಯಾವ್ದಾದ್ರು AI ಟೂಲ್ಗಳನ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳೋದು. ಆ ರೀತಿ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸೈಟ್ ಮ್ಯಾಪ್. ನಿಮ್ಮ ಒಂದು ಬ್ಲಾಗ್ದು ಸೈಟ್ ಮ್ಯಾಪ್ ಅನ್ನ ನೀವು ಸರ್ಚ್ ಕನ್ಸೋಲ್ ಅಲ್ಲಿ ಹಾಕಿರಲ್ಲ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗೂಗಲ್ಗೆ ಹೇಳೇ ಇಲ್ಲ ನನ್ನ ಒಂದು ಕಂಟೆಂಟ್ ಈ ತರದ ಕಂಟೆಂಟ್ ಇರುತ್ತೆ ಅಂತ ನೀವು ಗೂಗಲ್ಗೆ ಹೇಳೇ ಇಲ್ಲ, ಹಾಗಂತಂದ್ರೆ ಇಂಡೆಕ್ಸ್ ಯಾವ ತರ ಆಗುತ್ತೆ. ನೀವು ಫಸ್ಟ್ ಸೈಟ್ ಮ್ಯಾಪ್ ಅನ್ನ ಹಾಕ್ಬೇಕಾಗುತ್ತೆ ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ, ಅದೇ ರೀತಿಯಾಗಿ ಬಿಂಗ್ ಸರ್ಚ್ ಕನ್ಸೋಲ್ ಅಲ್ಲಿ. ಎರಡರಲ್ಲೂ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಸೈಟ್ ಮ್ಯಾಪ್ ಗಳನ್ನ ಹಾಕ್ಬೇಕಾಗುತ್ತೆ. ಸೈಟ್ ಮ್ಯಾಪ್ ಗಳನ್ನ ಯಾವ ತರ ಹಾಕೋದು ಅನ್ನೋದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ಹಳೆ ವಿಡಿಯೋ ನಿಮಗೆ ಸಿಗುತ್ತೆ. ಇನ್ ಕೇಸ್ ಹೊಸದಾಗಿ ವಿಡಿಯೋ ಬೇಕಂತಂದ್ರೂ ಕೇಳಿ, ಅಪ್ಡೇಟೆಡ್ ಒನ್ ನಾನು ನಿಮಗೆ ವಿಡಿಯೋ ಕೂಡ ಮಾಡಿ ಕೊಡ್ತೀನಿ. ಅದೇ ರೀತಿಯಾಗಿ ಬ್ಯಾಕ್ ಲಿಂಕ್ಸ್ ಆಗಿರ್ಬೋದು, ಅದೆಲ್ಲ ನೀವು ಯೂಸ್ ಮಾಡ್ಬೇಕಾಗತ್ತೆ. ನೀವು ಇನ್ ಕೇಸ್ ಇದಾದ ಮೇಲೆ ನೀವೇನಪ್ಪ ಅಂತಂದ್ರೆ ಥೀಮ್ ಗಳನ್ನ ಅವಾಗ ಚೇಂಜ್ ಮಾಡ್ತಾ ಇರ್ತೀರಾ. ಏನ್ ಮಾಡಿರ್ತೀರಾ, ಹೊಸದಾಗಿ ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, 2 ದಿವಸ ಕ್ರಿಯೇಟ್ ಮಾಡ್ಕೊಂಡು ಡಿಸೈನ್ ಮಾಡ್ಕೊಂಡಿರ್ತೀರಾ, ಎಲ್ಲಾ ಡಿಸೈನ್ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಆದ್ಮೇಲೆ ನಿಮ್ಗೆ ನಿಮ್ಮ ಒಂದು ಬ್ಲಾಗ್ ಚೆನ್ನಾಗಿ ಕಾಣಿಸ್ತಿರಲ್ಲ. ಅವಾಗ ನೀವೇನ್ ಮಾಡ್ತೀರಾ, ಥೀಮ್ ಚೇಂಜ್ ಮಾಡ್ತೀರಾ. ಇದರಿಂದ ಕೂಡ ಏನಾಗತ್ತಪ್ಪ ಅಂತಂದ್ರೆ ಇಂಡೆಕ್ಸಿಂಗ್ ಆಗೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಒಂದೇ ಥೀಮ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಫಿಕ್ಸ್ ಮಾಡ್ಬಿಡಿ. ಅದರಿಂದ ಏನಾಗತ್ತಪ್ಪ ಅಂದ್ರೆ ಇಂಡೆಕ್ಸಿಂಗ್ ಬೇಗನೂ ಆಗುತ್ತೆ, ಫಾಸ್ಟ್ ಆಗು ಕೂಡ ಆಗುತ್ತೆ.
ಸೊ ಇವೆಲ್ಲ ಪಾಯಿಂಟ್ಸ್ಗಳು ಏನು ಹೇಳಿದ್ದೀನಿ, ಸೊ ಇದನ್ನೆಲ್ಲ ನೀವು ಫಾಲೋ ಮಾಡೋದ್ರಿಂದ ಅಂದರೆ ನಾನು ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ, ಸೊ ಅದ್ರ ಆಪೋಸಿಟ್ ಅಲ್ಲಿ ನೀವು ಕೆಲಸ ಮಾಡಿ. ಸೊ ಅದರಿಂದ ಏನಾಗುತ್ತಪ್ಪ ಅಂದ್ರೆ ಬೇಗ ಇಂಡೆಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಮೆಂಟ್ಸ್ ಕೂಡ ಬರ್ತಾ ಇತ್ತು ಇಂಡೆಕ್ಸ್ ಆಗ್ತಾ ಇಲ್ಲ ಅಂತ. ಸೊ ನೋಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ ಅನ್ಕೊಳ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.